ನಿಮ್ಮ ಕಂಪನಿಗಳಲ್ಲಿ ನಾಟಕಗಳು ಅಂದರೆ ಯಾವ್ಯಾವ ನಾಟಕಗಳು ಪಾಪ್ಯುಲರ್ ಮಾಡೋವಂಥದ್ದು? ಅವ್ರು ಸರ್ ಅವ್ರದ್ದು ಯಾವಾಗಲೂ ಫೇವ್ರೇಟ್, ಅವರೇ ಮುಂದೆ ಕುಂತು ಕಲಿಯೋದು ಕೊಡಕ ಕಲಿಯೋದು ಯಾವಾಗಲೂ ಕೊಡುಕ? ನಾವು ಓಪನಿಂಗ್ ಆಡ್ತಿರ್ಲಿಲ್ಲ. ಹ್ಮ್. ಲಾಸ್ಟಲ್ಲಿ ಅದೊಂಥರ ATM ಮಷಿನ್ ನಮ್ಗೆ. ಅಬ್ಬಬ್ಬಬ್ಬಬ್ಬ. ಈಗ ಇವರಲ್ಲಿ ಎಂಥದೇ ಲಾಸ್ ಆಗಿದೆ, ಏನೋ ನಮ್ಗೆ ಕಷ್ಟ ಆಗಿದೆ ಅಂದರೆ ಲಾಸ್ಟಲ್ಲಿ ಒಂದು 5 ದಿನ 10 ದಿನ ಅನೌನ್ಸ್ ಮಾಡ್ತಿದ್ವಿ, ಕಲಿಯುಗದ ಕುಡುಕ. ಹೇಗೆ ಅನೌನ್ಸ್ ಮಾಡ್ತಿದ್ರಿ ಸರ್? ಈಗಲೂ ಹೇಗೆ ಮಾಡ್ತೀರಾ? ಈಗಲೂ ಅವಾಗೇನ್ ನಾನೇ ಮಾಡ್ತೀನಿ ಸರ್. ಅವತ್ತು ನಾನೇ ಮಾಡ್ತಿದ್ನಿ, ಇವತ್ತು ನಾನೇ ಮಾಡ್ತೀನಿ. ಹೇಗೆ ಮಾಡ್ತೀರಾ? ಮಾಡ್ಲಾ? ಹಾಂ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧುಗಳೇ, ಇದೇ ನಿಮ್ಮ ಬಿಜಾಪುರ ನಗರದಲ್ಲಿ ಹಾಕಿರುವ ತಾಳಿಕೋಟಿ ಕಂಪನಿಯವರ ನಾಟಕ ಕಲಿಯುಗದ ಕುಡುಕ. ಕುಡುಕ 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 ಕಲಿಯುಗದ ಕುಡುಕ. ಪಕ್ಕಾ ಪವರ್ಫುಲ್ ಕಾಮಿಡಿ ನಾಟಕ ಕಲಾಭಿಮಾನಿಗಳೇ. ಈ ನಾಟಕದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಹಾಸ್ಯ ನಟ, ಚಲನಚಿತ್ರ ನಟ, ಕಲಿಯುಗದ ಕುಡುಕ ರಾಜು ತಾಳಿಕೋಟೆಯವರು ಹಾಗೂ ಪ್ರೇಮಾ ತಾಳಿಕೋಟೆ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುವರು. ಪ್ರತಿದಿನಾಲೂ 2 ಆಟಗಳು. ಮೊದಲನೇ ಆಟ ಸಂಜೆ 6:15ಕ್ಕೆ, ಎರಡನೇ ಆಟ ರಾತ್ರಿ 10 ಗಂಟೆಗೆ. ಹಿಂದೆ ನೋಡಿ, ಇವತ್ತೇ ನೋಡಿ, ಪಕ್ಕಾ ಕಾಮಿಡಿ ನಾಟಕ ಕಲಿಯುಗದ ಕುಡುಕ. ಇವತ್ತಿಗೂ ನಾನೇ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಸರ್. ಇವತ್ತಿಗೂ ನಾನೇ ಇದನ್ನು ಅನೌನ್ಸ್ ಮಾಡ್ತೀನಿ. ಅವತ್ತಿಂದ ನಮ್ಮ ತಂದೆ ನಂಗೆ ಹೇಳ್ತಿದ್ರು, ಅವಾಗ ನೀನು ಅಡ್ವರ್ಟೈಸ್ ಮಾಡು, ನಿನ್ನ ಬಾಯಿ ಟಂಗ್ ನಾಲ್ಗೆ ಸ್ವಚ್ಛ ಇರ್ತೈತಿ, ಕನ್ನಡ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಅಲ್ಲಿಂದ ನಂಗೆ ಅಡ್ವರ್ಟೈಸ್ಮೆಂಟ್ ಕ್ಯಾರಿ ಆಗಿದ್ದು. ಇವತ್ತಿನವರೆಗೂ ಸ್ಟಿಲ್ ಕಂಪ್ನಿ ಇವತ್ತಿನವರೆಗೂ ನಾನೇ ಮಾಡ್ತೀನಿ. ಮುಂಚೆ ಎಲ್ಲ ಮಾಡಕ್ಕೆ ಹೋಗ್ತಿದ್ವಿ ಕಾರಲ್ಲಿ, ಬೈಕಲ್ಲಿ. ಬಟ್ ಈಗ ಅಟ್ಲೀಸ್ಟ್ ಟೆಕ್ನಾಲಜಿ ಬಂದಮೇಲೆ ಏನಾದರೂ ಒಂದು ಅಡ್ವಾನ್ಸ್ ಆಗಿ ಬೇರೆ ಥರ ಯೂಸ್ ಅದೇ ಮಾಡಿ ಇವಾಗ ಅದನ್ನು ರೆಕಾರ್ಡ್ ಮಾಡಿ ಮೆಮೊರಿ ಕಾರ್ಡಲ್ಲಿ ಹಾಕಿ ಕಳಿಸ್ತೀವಿ ಅಷ್ಟೇ. ದಟ್ಸ್ ಆಲ್. ಮುಂಚೆ ನಾರ್ಮಲ್ ಆಗಿ ಈ ಒಂದು ಅದೇನೋ ಸೈಕಲ್ಲು, ಆಟೋ, ಅಂಬಾಸಡರ್ ಕಾರು. ಓ ಹೌದಾ? ಹ್ಞೂ ಸರ್. ಅದ್ರ ಮೇಲೇನೆ ಒಂದು ಬೋರ್ಡು, ನಾಟಕ ಯಾವುದಿದೆ ಆ ಬೋರ್ಡು ಮೇಲೊಂದು ಹಾರ್ನು, ಒಳಗಡೆ ಒಬ್ಬಂದು ಮೈಕ್. ಲಿಟ್ರಲಿ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗ್ತಾರೆ. ಸೇಮ್ ಸರ್, ಅದೇ ಥರನೇ. ಈಗ ಒಂಚೂರು ಟೆಕ್ನಾಲಜಿ ಚೇಂಜ್ ಆಗಿದೆ. ಅದನ್ನು ರೆಕಾರ್ಡ್ ಮಾಡಿ ಅದಕ್ಕೆ ಏನೇನು ಬೇಕು ಸಾಂಗು, ಮ್ಯೂಸಿಕ್ಕು ಹಾಕಿ ಮೆಮೊರಿ ಕಾರ್ಡಲ್ಲಿ ಹಾಕಿ ಪೆಂಡ್ರೈವ್ ಹಾಕಿ ಕಳಿಸ್ತೀವಿ. ಈಗ ವಾಟ್ಸಪ್ಪಲ್ಲೂ ಬಂದ್ಬಿಡುತ್ತಲ್ಲ ಈಗ? ಎಲ್ಲ ಬಂದ್ಬಿಡುತ್ತೆ ಸರ್, ವಾಟ್ಸಾಪು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಾಕ್ತೀವಿ. ಆ್ಯಂಡ್ ನಾಟಕಗಳು ಆ ಇದ್ದಂಥ ಪ್ಲೇ ಇರುತ್ತಲ್ಲ, ರಂಗಮಂದಿರ, ಹಾಂ ಸರ್, ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆ ಅನ್ಸುತ್ತಾ? ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ನಮ್ಮ ತಂದೆಯವರು ಯಾವಾಗಲೂ ಸರ್ ಸಿನಿಮಾಟೆಕ್ಕಾಗೆ ಇಲ್ಲೇ ಲೈಟ್ ಬೀಳ್ಬೇಕಂದ್ರೆ ಇಲ್ಲೇ ಬೀಳ್ಬೇಕು, ಇಲ್ಲೇ ಮ್ಯೂಸಿಕ್ ಬರ್ಬೇಕಂದ್ರೆ ಇಲ್ಲೇ ಮ್ಯೂಸಿಕ್ ಬರಬೇಕು. ಆಮೇಲೆ ಅವ್ರು ಮಾಡಿರೋವಂಥ ಪ್ರಯತ್ನಗಳು, ಹೊಸ ಆವಿಷ್ಕಾರಗಳು ಇವತ್ತಿನವ್ರಿಗೆ ಯಾರೂ ಮಾಡಿಲ್ಲ. ಮಾಡಿದ್ರು ಅವ್ರದ್ದೇ, ನಮ್ಮ ತಂದೆಯವ್ರದ್ದೇ ಕಾಪಿ ಮಾಡ್ತಾಯಿದ್ದಾರೆ. ನಾನು ಡೈರೆಕ್ಟಾಗಿ ಅದನ್ನದು ಯಾರು ಓನರ್ ಆಗಿದ್ರು ಪರವಾಗಿಲ್ಲ, ಇನ್ನೊಂದು ಕಂಪ್ನಿ ಓನರ್ ಯಾರು ಬೇಜಾರಾದ್ರೂ ಪರವಾಗಿಲ್ಲ. ಯಾಕಂದರೆ ಆ ಟೈಮಲ್ಲಿ ಅವ್ರು ಕಾರ್ ಬರ್ಬೇಕಂದ್ರೆ ಆಡಿಯನ್ಸ್ಗೆ ಸ್ಟೇಜ್ ಮೇಲೆ ಕಾರೇ ಬರಬೇಕು, ನನಗೆ ಜೀಪ್ ಬರ್ಬೇಕಂದ್ರೆ ಜೀಪೇ ಬರ್ಬೇಕು. ನನಗೆ ಇದ್ರ ಬಗ್ಗೆ ಹೇಳಿ. ಹಾಂ, ರಾಜಾರೋಷವಾಗಿ ರಾಜನ ಥರ ಜೀವನ ಬದುಕದವರು ಅಂದ್ರೆ ಅವರೇ ಅಂತ ನಾನು ಕೇಳ್ಪಟ್ಟೆ. ಹೌದು ಸರ್. ಅಂದ್ರೆ ಒಂದು ನಾಟಕಕ್ಕೇನೆ ಆಗಿನ ಟೈಮಲ್ಲಿ ಕ್ಯಾರವನ್ ಇಟ್ಕೊಂಡು ಬದುಕ್ತಾರೆ. ಹೌದು ಸರ್, ಇವತ್ತಿಗೂ ಇದೆ. ಅವ್ರ ಹೆಸರಲ್ಲಿ ನಾವು ಹಂಗೆ ಇಟ್ಟಿದ್ದೀವಿ ಅದನ್ನು. ಕ್ಯಾರವನ್ ನಾಟಕ ಕಂಪನಿ ಹಿಸ್ಟ್ರಿಯಲ್ಲಿ ಯಾರೂ ಇಟ್ಟಿಲ್ಲ, ಯಾಕಂದ್ರೆ ಅಡ್ಡಾಡಕ್ಕೆ ಕಾರ್ ಇರ್ತಿರ್ಲಿಲ್ಲ ಯಾರಿಗೂ. ಅಂಥದ್ರಲ್ಲಿ ರಾಜಾರೋಷವಾಗಿ ರಾಜನ ಥರ ರಾಜಪ್ಪ ಮೆರೆದೋಗ್ಯಾನ್ರಿ. ಇವತ್ತಿಗೂ ಅವರು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾರೆ ಸರ್, ಟಿಕೆಟ್ ಕಂಟ್ರೋಲ್ ಮಾಡೋಕ್ಕಾಗದಿರೋದಕ್ಕೋಸ್ಕರ ಎಷ್ಟೋ ಊರಲ್ಲಿ DR ಅಂದರೆ ರಿಸರ್ವ್ ಬ್ಯಾನ್ ಬುಕ್ ಮಾಡ್ತಿದ್ವಿ ನಾವು. ಅವ್ರು ಏನು ಹೇಳ್ತಾರೆ, ಫೀಸ್ ಕಟ್ಟಿ ಇರುವಂಥ ಪೊಲೀಸರಿಗೆ ಅಲ್ಲೇ ವಸತಿ, ಅಲ್ಲೇ ಊಟ, ನಾಟಕ ಕಂಪನಿಗೆ ಎಲ್ಲ ಮಾಡ್ಬೇಕು ಅವರು. ಅದು ಇವತ್ತಿನವರೆಗೂ ನಾನು ಯಾರ್ದು ನೋಡಿಲ್ಲ. ನಮ್ಮ ತಂದೆಯವ್ರದ್ದು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ, ಬಟ್ ಆ ಥರ ಮೆರೆದವ್ರು ಅವರು ರಂಗಭೂಮಿಲಿ. ಅವರಿದ್ರು ಇನ್ನೂ ಹೊಸ ಆವಿಷ್ಕಾರಗಳು ಏನೇನೋ ಪ್ಲ್ಯಾನ್ ಮಾಡ್ತಿದ್ರು, ಏನೇನೋ ಮಾಡೋರು. ಒಟ್ಟಿನಲ್ಲಿ ರಾಜ್ ತಾಳ್ಕೋಟೆ ಅದಾನಂದ್ರೆ ಸಾಕು ಟಿಕೆಟ್ ಹರಿಸೋರು ಜನ. ಅವೇನೋ ವ್ಯಸಾದ ಮಾಡಿರ್ತಾನೆ, ಚಲೋ ಇರ್ತೈತ್ಲೆ ಒಂದು ನಾಟಕ ಅಂತೇಳಿ, ಆ ಥರ ಅವರು. ಯು ಮೀನ್ ಟು ಸೇ ಈಗ ಮನಸಾರೆ ಬಂದಾಗ 2009? ಹಾಂ ಸರ್, ಎಕ್ಸಾಕ್ಟ್. ಸೊ 2009 ಅಂದರೆ ಆ 95ರಿಂದಾನೇ ತೊಗೊಂಡ್ರೆ ಈ 14 ವರ್ಷ ಅಷ್ಟೊತ್ತಿಗೆ ನಾಟಕದಲ್ಲೇ ಬಹುತೇಕ ಬೇರೆ ಒಂದು ಲೀಗಲೇ ಇದ್ಬಿಟ್ಟಿದ್ರು ಸರ್. ಹೌದು ಸರ್, ಆ ಥರನೇ ಅವರು ಯಾವಾಗಲೂ ಹೇಳಿದ್ನಲ್ಲ, ಯಾವಾಗಲೂ ಡ್ರಾಮಾ ಅದ್ರ ಬಗ್ಗೆನೇ ವಿಚಾರ. ಈಗ ರೀಸೆಂಟಾಗಿ ಅವರು ರಂಗಾಯಣದ ನಿರ್ದೇಶಕರಾಗಿದ್ದರು. ಅಲ್ಲಿ ಹೋದ್ಮೇಲೆ ಅಂತೂ ಮತ್ತೆ ನಮ್ಮ ನಾಟಕಗಳು ಬೇರೆ, ನಮಗೆ ಪಕ್ಕ ಕಮರ್ಷಿಯಲ್ ನಾಟಕ. ಈ ರಂಗಾಯಣದ್ದು ಒಂಥರ ಬೇರೆ ಹೊಸಾಲಯ ನಾಟಕಗಳು ಅವೆಲ್ಲ. ಅವ್ರಿಗೊಂದು ಭಾಳ ಆಸೆ ಐತಿ, ಈ ರಂಗಾಯಣನ ಈ ರಂಗಭೂಮಿನ ಸೇರಿಸ್ಬೇಕು ಅಂತಾರೆ. ರಂಗಭೂಮಿನ ಸೇರಿಸ್ಬೇಕು ಅನ್ನೋದೊಂದು ಭಾಳ ಆಸೆ ಇತ್ತು ಅವ್ರಿಗೆ. ಅಂದರೆ ಅಲ್ಲಿರುವಂಥ ಡ್ರಾಮಾನ ಇಲ್ಲಿರುವಂಥ ಡ್ರಾಮಾನ ಮರ್ಜ್ ಮಾಡಬೇಕು, ಅಲ್ಲಿರುವಂಥ ಆರ್ಟಿಸ್ಟ್ಗಳನ್ನ ಅಂತೇಳಿ. ಈಗ ಮೊನ್ನೆ ತಾನು ರೀಸೆಂಟಾಗಿ ಆಗಿದ್ರು ಅವರು. ಅದೊಂದು ಭಾಳ ಆಸೆ ಇತ್ತು ಅವ್ರಿಗೆ, ಅದೊಂದು ಈಗಲಿಲ್ಲ ಅನ್ನೋದೊಂದು ನಮಗೂ ಬೇಜಾರು ಸಿಕ್ಕಾಪಟ್ಟೆ. ಐ ಥಿಂಕ್ ಸರ್ ಎಷ್ಟಾಗಿತ್ತು ಸರ್ ರಾಜು ಸರ್ ವಯಸ್ಸು? 61 ಸರ್. ಅಲ್ಲ ಸರ್, ಬಟ್ ಅವರು ಹಾರ್ಟ್ ಆಗಿರೋದ್ರಿಂದ ಸೊ ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇಟ್ ವಾಸ್ ಸಡನ್, ಆಲ್ ಆಫ್ ಸಡನ್ ಅಥವಾ? ಇಲ್ಲ ಸರ್, ಅವ್ರು ಲಾಸ್ಟ್ ಇಯರ್ ಆಗಿತ್ತು. ಇಲ್ಲಿ ಜಯದೇವಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಸ್ಟಂಟು ಕೂಡ ಹಾಕಿದ್ವಿ. ಸೊ ಒಮ್ಮೆಗೆ 5 ಸ್ಟಂಟ್ ಹಾಕ್ಬೇಕಂದಿದ್ರು ಅವರು. ಅಷ್ಟು ಅವ್ರದ್ದು ಬಾಡಿ BP ಶುಗರ್ ಇರೋದ್ರಿಂದ ಒಮ್ಮೆಗೆ ಹಾಕೋಕ್ಕಾಗಲ್ಲ. ಒಂದು 6 months ಗ್ಯಾಪ್ ಕೊಟ್ಟು ಹಾಕೋಣ ಅಂತೇಳಿ ಮಾಡಿದ್ವಿ. 6 months ಅವ್ರದ್ದು ಒಂಚೂರು ಸ್ಮೋಕ್ ಹೆವಿ ಮಾಡ್ತಿದ್ರು ಅವರು. ಕಂಟ್ರೋಲ್ ಮಾಡಲಿಲ್ಲ,
ಸೊ ಸಡನ್ನಾಗಿ ಅಲ್ಲಿ ಮತ್ತೆ ಇನ್ನೊಂದ್ಸಲ 2ನೇ ಸಲ ಏನು ಹಾರ್ಟ್ ಅಟ್ಯಾಕ್ ಆಯ್ತು, ಅವ್ರು ಉಳಿಲೇ ಇಲ್ಲ. ಸರ್ ಹ್ಮ್. ನಾಟಕ ಮಾಡ್ತಿರ್ಬೇಕಾದ್ರೆ ಈಗ ನೀವು ಆಕ್ಚುಲಿ ಅದನ್ನ ನಾನು ಡಿವೇಟ್ ಮಾಡ್ಬಿಟ್ಟೆ, ಕಲಿಯುಗದ ಕುಡುಕ, ಹಾಂ ಹಾಂ ಅದಾದ್ಮೇಲೆ ಇನ್ಯಾವ್ದು ಸೊ ನೀವು? ಮಾನವಂತರ ಮನೆತನ, ಓಕೆ, ಇವತ್ತಿಗೂ ಅದು ನಮ್ದು ಎಷ್ಟೋ ಜನರಿಗೆ ಹೆಸರು ಕೊಟ್ಟಂತ ನಾಟಕ ಮಾನವಂತರ ಮನೆತನ ಅಂತ. ಮನೆತನ. ಫುಲ್ ನಮ್ಮ ತಂದೆಯವ್ರು ಯಾವಾಗಲೂ ಟೈಟಲ್ ಹಂಗೆ, ಹ್ಮ್. ಡ್ರಾಮಾನು ಹಂಗೆ, ಎಲ್ಲ ಫ್ಯಾಮಿಲಿ ಸಮೇತವಾಗಿ ಹೆಣ್ಣು ಮಕ್ಕಳು ಎಲ್ಲ ಕುಂತು ನೋಡ್ಬೇಕು. ಆ ಥರನೇ ಡ್ರಾಮಾ ಅವ್ರು ಮಾಡ್ತಿದ್ವಿ ವಿಶೇಷವಾಗಿ. ವಲ್ಗರ್ ಡೈಲಾಗ್ಸ್ ಆಗಲಿ, ವಲ್ಗರ್ ಸೀನ್ಸ್ ಆಗಲಿ, ಹ್ಮ್. ಆಮೇಲೆ ಸಿಕ್ಕಾಪಟ್ಟೆ ಡಬಲ್ ಮೀನಿಂಗ್ಸ್ ಡೈಲಾಗ್ಸ್ ಆಗಲಿ. ಅವ್ರು ಡೈರೆಕ್ಟೇ ಮಾತಾಡ್ತಿದ್ರು. ಡಬಲ್ ಮೀನಿಂಗ್ಸ್ ಅಂದ್ರೆ ಗೊತ್ತೇ ಇಲ್ಲ ನಮ್ಗೆ ಆ್ಯಕ್ಚುಲಿ ಅವ್ರು ಇದ್ದಾಗ. ಈಗ ಡೈರೆಕ್ಟೇ ಮಾತಾಡ್ತಿದ್ರು, ಡೈರೆಕ್ಟೇ ಹೇಳ್ತಿದ್ರು. ರಾಜಕಾರಣಿ ಬೈಬೇಕಾ ಡೈರೆಕ್ಟೇ ಬೈದ್ಬಿಡೋರು. ಇನ್ನೊಬ್ಬನ ಟು ಬಿ ಆನೆಸ್ಟ್ ನಂಗೆ ಆಕ್ಚುಲಿ ಒಂದು ಮಾಸ್ಟರ್ ಹಿರಣ್ಣಯ್ಯ ಸರ್ ಒಂದು ಪಕ್ಷ ನಾನು ನೋಡಿದ್ದೆ, ಅಂದ್ರೆ ಹೌದು. ತುಂಬಾ ನೇರವಾಗಿ ಯಾವ್ದೋ ಇದು ಲಂಚಾವತಾರ ಹೌದು, ಆಗಿರ್ಬೋದು, ಹೌದು ಈ ಸರ್. ತರದಾಗಿರ್ಬೋದು, ಟಾರ್ಗೆಟ್ ಅಂತಲ್ಲ ಹೇಳ್ಬೇಕಾ ತಗೋ ಹೌದು. ಅಂತ ಅಂದ್ಬಿಟ್ಟು ಹೇಳೋರು. ಹೌದು ಸರ್. ಅದು ಬಿಟ್ರೆ ಈ ಕಡೆ ರಾಜ ತಾಳಿಕೋಟೆ ಸರ್ ನಾನು ಆತರ ಅಂದ್ರೆ ಓಕೆ ಈ ಮಾತಾಡ್ಬೇಕಾ ತಗೋ ನಾನು ನೇರವಾಗಿ ಹೇಳೋಂತ. ಹೌದು ಸರ್, ಇದಕ್ಕೆ ಎಷ್ಟೋ ಸಲ ಹೊಡೆಸ್ಕೊಂಡಿದ್ದಾರೆ ಅವರು. ಹೌದಾ? ಬಡಿಸ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಕೇಸ್ಗಳಾಗ್ಬಿಟ್ಟಿದೆ. ಏನಿದು ಬರೀ ಮಾತಾಡಿದ್ದಕ್ಕೆ. ನಾನು ಕಲಾವಿದಿದ್ದೀನಿ, ನಾನು ರೈಟ್ಸ್ ಐತಿ, ನಾನು ಮಾತಾಡ್ತೀನಿ. ಆಮೇಲೆ ಏನು ತಪ್ಪು ಮಾತಾಡ್ತೀನಿ ಹೇಳಿ ನೀನು. ಗುಲ್ಬರ್ಗ ಹತ್ರ ಜೇವರಿಗೆ ಅಂತ ಸರ್, ಹ್ಮ್. ನಮ್ಮ ತಂದೆಯವರು ಒಂದು ಡೈಲಾಗ್ ಹೇಳ್ತಾರೆ ಕಲಿಯೋದು ಕುಡುಕದಲ್ಲಿ. ಹ್ಮ್. ಅದು ಇಲ್ಲಿ ಹೇಳೋದು ಸೂಕ್ತನ ಇಲ್ಲ ಗೊತ್ತಿಲ್ಲ. ಇಲ್ಲ ಹೇಳಿ ಪರವಾಗಿಲ್ಲ. ಹ್ಮ್. ಅವ್ರದ್ದು ಮಾವ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವರು ನಮ್ಮ ತಂದೆಯವ್ರ ಮಾವನ ಕ್ಯಾರೆಕ್ಟರ್. ಅವ್ರಿಗೆ ಹೇಳ್ತಿದ್ರು, ನೀನು ಆ ಯಡಿಯೂರಪ್ಪಗೆ ಶೋಭಾ ಕರಂದ್ಲಾಜೆ ಟಾಟಾ ಮಾಡ್ದಂಗೆ ನನಗೂ ಮಾಡಬೇಡ ಅಂತ ಹೇಳೋರು. ಅಲ್ಲಿಂದ ಆಡಿಯನ್ಸ್ಲಿಂದ್ರೆ ಒಂದು ಚಪ್ಪಲಿ ಬಂದು ಚಪ್ಪ ನಂಗೆ. ಅವನು ಯಾರೋ ಯಡಿಯೂರಪ್ಪ ಅವ್ರ ಫ್ಯಾನು. ಅಲ್ಲಿಂದ ಹಿಂಗೆ ಬಂತು. ಅವ್ರ ಅಪ್ಪಾಜಿಯವ್ರು ಏನು ತಲೆ ಕೆಡಿಸ್ಕೊಳ್ಳಿ, ಡ್ರಾಮಾ ನಿಲ್ಲಿಸಿದ್ರು. ಇದನ್ನ ಎದಕ್ಕೆ ಹೋಗಿದೀಯಪ್ಪ, ಹ್ಮ್. ಇಷ್ಟೇ ಹೇಳು, ನಾನು ಇಷ್ಟ ಇಲ್ವಾ, ನನ್ನ ಪಾಠ ಚೆನ್ನಾಗಿ ಮಾಡಿಲ್ವಾ, ಡೈಲಾಗ್ ಸರಿಯಾಗಿ ಹೇಳವಲ್ನೇ, ಏನು ಪ್ರಾಬ್ಲಮ್ ಹೇಳಿ. ನೀ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನ ಹೆಂಗೆ ಮಾತಾಡಿ ತೋರಿಸ್ಲೇ, ಪೇಪರ್ನ ಬಂದಿದ್ದು ತೋರಿಸ್ಲೇ, ಅಥವಾ ಎಲ್ಲಿ ಟಿ ವಿನಿಂದ ಬಂದಿದ್ದು ತೋರಿಸ್ಲೇ, ಎಲ್ಲಿ ಬಂದಿದ್ದು ತೋರಿಸ್ಲೇ ಹೇಳ. ಅವ್ರು ಏನು ತೋರಿಸ್ಯಾರ, ಅವ್ರು ಏನು ಮಾಡ್ಯಾರ ಅದನ್ನ ಹೇಳೀನಿ. ಹಿಂಗೆ ಇಷ್ಟ ಆದ್ರೆ ತಗೋ, ಕಷ್ಟ ಆದ್ರೆ ಎದ್ದು ಹೋಗು. ಡೈರೆಕ್ಟ್ ಅವನಿಗಾದರೂ ಡೈರೆಕ್ಟೇ ಆ ಥರ ಅವರು ವಿಚಾರಣೆ ಮಾಡ್ತಿರ್ಲಿಲ್ಲ. ಆಮೇಲೆ ಇದು ನಮ್ಮ ಕುಮಾರಸ್ವಾಮಿ ಅವ್ರದ್ದು ಒಂದು ದೇವೇಗೌಡ ಅವ್ರದ್ದು JDS ಅವ್ರದ್ದು ಒಂದು ಬಗ್ಗೆ ಮಾತಾಡ್ಬಿಟ್ಟಿದ್ರು. ದೊಡ್ಡ ಗಲಾಟೆ ಆಗಿ ಅವ್ರ ತಲೆಗಿಲೆ ಎಲ್ಲ ಹೊಡೆದು, ಇಲ್ಲೇ ದಾವಣಗೆರೆಯಲ್ಲಿ, ದೂರ ಅಲ್ಲ, ತಲೆಗಿಲೆ ಹೊಡೆದು ನೆಕ್ಸ್ಟ್ ಇಮಿಡಿಯೇಟ್ ತಲೆ ಹೊಡ್ಕೊಂಡು ಮತ್ತೆ ಬ್ಯಾಂಡೇಜ್ ಹಾಕೊಂಬಂದು ಮತ್ತೆ ಪಾಲ್ಟಿ ಮಾಡಿದ್ರು, ಬಿಡಲಿಲ್ಲ. ಅಲ್ಲೇ ದಾವಣಗೆರೆಯಲ್ಲಿ. ಅವ್ರಿಗೆ ರೊಚ್ಚಿಗೆ ಬಸ್ಬಾರ್ದು, ರೊಚ್ಚಿಗೆ ಎಬ್ಬಿಸಿದ್ರೆ ಇನ್ನಟ್ಟು ರೊಚ್ಚಿಗೆ ಹೇಳ್ತಿದ್ರು ಅವರು. ಇರಲಿ ಬಿಡೋರು ಬಿಟ್ಬಿಡ್ತಿದ್ರು. ಯಾರು ಸರ್ ಈ ಬಂಶ? ಅಯ್ಯೋ ವಿಚಿತ್ರ ಮನುಷ್ಯ ಸರ್, ನಿಜವಾಗ್ಲೂ ವಿಚಿತ್ರ ಮನುಷ್ಯ. ನಂಗೆ ಕೇಳಿದ್ರೆ ಒಂಥರ ಹೊಡೆಸ್ಕೊಂಡು ತಲೆಗೆ ನೀನು ಬ್ಯಾಂಡೇಜ್ ಕಟ್ಕೊಂಡು ಎಲ್ಲ ಪೇಪರಲ್ಲಿ ಬಂದಿದೆ. ನಾನು ನಿಮ್ಗೆ ಬೇಕಾದ್ರೆ ಕಟಿಂಗ್ಸ್ ಇದೆ, ಪೇಪರ್ ಕಟಿಂಗ್ ತೋರಿಸ್ತೀನಿ. ಹ್ಮ್. ದಾವಣಗೆರೆಯಲ್ಲಿ ಸುಮಾರು 2000 ಇಸ್ವಿಯಲ್ಲಿ ಇರ್ಬೋದು. ಹ್ಮ್. ಎಂಥ ದೊಡ್ಡ ಗಲಾಟೆ ಆಗೋಯ್ತು. ಹ್ಮ್. ಆದ್ರೆ ಮತ್ತೆ ಸೆಕೆಂಡ್ 10 ಗಂಟೆ ಶೋಕ್ ಮತ್ತೆ ಬ್ಯಾಂಡೇಜ್ ಮುಂದೆ ಏನು ಮಾಡ್ತೀನಿ, ಬೇಕಾದ ಗಲಾಟೆ ಅಲ್ಲಿ ಬಿಡ್ರಿ ಮಾಲಕ್, ರೊಕ್ಕ ಯಾಕೆ ಎದುರ್ತೀರ ಅನ್ನೋರು. ಬಟ್ ಅವ್ರದ್ದು ಒಂದು ಪೊಲಿಟಿಷಿಯನ್ಸ್, ರಾಜಕಾರಣ ವ್ಯಕ್ತಿಗಳ ಜೊತೆ ಸಂಬಂಧ ಹೇಗಿತ್ತು? ಸೊ ಚೆನ್ನಾಗಿದೆ ಸರ್. ಅವರು ರಾಮುಲ್ ಅವ್ರಿಗೆ ಒಳ್ಳೆ ಫ್ರೆಂಡು. ಆಮೇಲೆ ರಾಮುಲ್ ಅವರು ಹೊಸದಾಗಿ ಪಕ್ಷ ಮಾಡಿದ್ರು, BSR ಅಂತ. ಕರೆಕ್ಟ್, BSR. ಆ ಪಕ್ಷದಿಂದ MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ರು ಸಿಂದಗಿ ಮತಕ್ಷೇತ್ರಕ್ಕೆ. ಗೆದ್ರ ಸರ್? ಇಲ್ಲ ಸರ್, ಗೆಲ್ಲಿಲ್ಲ. ಆಮೇಲೆ ನಮ್ಮ ಗೋವಿಂದ ಕಾರಜೋಳ ಅವರು, ನಮ್ಮ ಉತ್ತರ ಕರ್ನಾಟಕದವ್ರು ಯಾವುದೇ ಪಕ್ಷದವ್ರು ಇರಲಿ ಸರ್, ಎಲ್ಲರ ಜೊತೆಗೆ ಒಳ್ಳೆ ಮಿಂಗಲ್ ಇದ್ದಾರೆ. ಆಮೇಲೆ ಈಗ ರೀಸೆಂಟ್ ಆಗಿ ಇಲ್ಲವರು MLA ಅವ್ರ ಜೊತೆಗೆ ಅಂತೂ ಸಿಕ್ಕಾಪಟ್ಟಿ ಕ್ಲೋಸ್ ಆಗಿದ್ರು. ಸುಮಾರು ನಮ್ಮ ಭಾಗದ ಎಲ್ಲ MLA ಅವರು ಬಂದಿದ್ರು. ಮುದ್ದೇಬೇಳ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಆಮೇಲೆ ನಮ್ಮ ಲಕ್ಷ್ಮಣ ಸವದಿಯವರು ಅಥಣಿ ಮತಕ್ಷೇತ್ರದವರು, ಅವರಿಗೆಲ್ಲ ಕ್ಯಾಂಪೇನ್ ಮಾಡ್ತಿದ್ರು, ಒಳ್ಳೆ ಕ್ಲೋಸ್ ಇದ್ರು. ಆಮೇಲೆ ಯಾರಿಗೆ ಕ್ಯಾಂಪೇನ್ ಮಾಡಲಿ ಅವರು 1 ರೂಪಾಯಿನೂ ತಗೋತಿರ್ಲಿಲ್ಲ. ಓಹೋ, ಪ್ರೀತಿ, ಗೆಳೆಯ, ದೋಸ್ತಿ ಅಷ್ಟೇ ಅಷ್ಟೇ. ನಾವೇ ಬೈತೀವಿ, ಎಷ್ಟೋ ಸಲ ನಾನೇ ಸ್ವತಃ ಬೈತೀನಿ. ಒಂದು ಶೂಟಿಂಗ್ ಹೋದ್ರೆ ರೊಕ್ಕ ಬರ್ತೈತೆ ರೀ, ಒಂದು ನಾಟಕಕ್ಕೆ ಹೋದ್ರೆ ರೊಕ್ಕ ಬರ್ತೈತೆ. ಅಲ್ಲಿ ಯಾಕೆ ಹೋಗ್ಕಿರಂತಲಿ, ಅವ್ರು ರೊಕ್ಕ ರೂಪಾಯಿ ಮಗನ ರಾಜಕಾರಣಿ ಮಾಡಂಗಿಲ್ಲ, ದೋಸ್ತರಿಗೋಸ್ಕರ ಬಿಟ್ಟರೆ ಪ್ರಜೆಗಳಿಗೋಸ್ಕರ ರಾಜಕಾರಣಿ ಮಾಡೋದು ನಾನು ಅಂತೇಳಿ. ಆ ಥರ ಮೈಂಡ್ ಸೆಟ್ ಅವ್ರದ್ದು. ಅಲ್ಲ, ನಾನು ಒಂದು ನಿಮಿಷ ಯೋಚನೆ ಮಾಡ್ತಿದ್ದೆ ಅಂದರೆ, ಈಗ ಒಂದು ವೇದಿಕೆ ಮೇಲೆ ಈಗ ಈ ಥರ ರಾಜಕಾರಣ ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ಯಾರೋ ಒಬ್ಬ ಚಪ್ಪಲಿ ಎಸ್ದ ಅಂತಂದ್ರೆ, ಎಸ್ದಾಗ ಒಬ್ಬ ಆರ್ಟಿಸ್ಟ್, ಕಲಾವಿದಂಗೆ ಬಿಗ್ಗೆಸ್ಟ್ ಎವರ್ ಥಿಂಗ್ ಅಂತಂದ್ರೆ ನಮಗೆ ಚಪ್ಪಾಳೆ ಅನ್ನೋದು ಗೊತ್ತು. ಹೌದು, ಚಪ್ಪಾಳೆಯಲ್ಲಿ ಚಪ್ಪಲಿಯಲ್ಲಿ ಅನ್ನೋಂಥದ್ದು. ಆ ಮೈಂಡ್ ಸೆಟ್ ಹೆಂಗಿರ್ಬೇಕು ಮನುಷ್ಯನಿಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಹಂಗೆ ಇತ್ತು ಸರ್ ಅವ್ರದ್ದು ವಿಚಾರ. ಹೇಳಿದ್ನಲ್ಲ, ಡ್ರಾಮಾ ಸ್ಪಾಟಲ್ಲೇ ನಿಲ್ಲಿಸಿ, ಹೋಗೋದನ್ ಬಿಡು ಅಂತೇಳಿ ಜಗಳ ಮಾಡಲಿಲ್ಲ ಅವರು. ನಿಂದ್ರಿಸಿ, ನಿಂಗೆ ಏನು ಸಮಸ್ಯೆ ಐತೆ ಹೇಳು, ನಾ ಬಗೆಹರಿಸ್ತೀನಿ. ನನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾ ಇಲ್ವಾ, ಪಾರ್ಟ್ ಚೆನ್ನಾಗಿ ಮಾಡ್ತಿಲ್ಲ, ಅದ್ರ ಡೈಲಾಗ್ ಮರ್ತು ತಪ್ಪು ನಿಂದ್ರಾಗೈತಿನೇ, ಏನಾಗೈತೆ ಹೇಳಿ ಅಂತೇಳಿ ಅವ್ನಿಗೆ ಅಲ್ಲೇ ನಿಂದ್ರಿಸಿ, ಅವ್ನಿಗೆ ಅಲ್ಲೇ ಆನ್ಸರ್ ಕೊಟ್ಟು ನೆಕ್ಸ್ಟ್ ಅದಾಗಲೇ ಇರೋಂಗೆ ಮಾಡಿ ಮತ್ತೆ ಕಂಟಿನ್ಯೂ ಡ್ರಾಮಾ ಮಾಡಿದ್ದವರು. ಮತ್ತು ನೆಕ್ಸ್ಟ್ ಇನ್ನಿಗೆ ಬಂದು ಮತ್ತೆ ಹೋಗಿತ್ತಾನವ, ಅವ್ನಿಗೇನೋ ನೆನಪಾಗಿ. ಸೊ ನೆಕ್ಸ್ಟ್ ಕುಯ್ ಎಂದಿರಬಾರ್ದು ಅವನು. ಬಟ್ ಇದು ವಿಡಿಯೋ ಫುಟೇಜ್ ಥರ ಆಗಿತ್ತಾ ಅಥವಾ ಇಲ್ಲ ಸರ್, ಅವಾಗೆಲ್ಲ ನಾವು CC ಕ್ಯಾಮ್ರಾ ಇಡ್ತಿರ್ಲಿಲ್ಲ ಡ್ರಾಮಾ ಕಂಪ್ನಿಲಿ. ಆ್ಯಕ್ಚುಲಿ ಅದು ನಮ್ಮ ಕಂಪ್ನಿಲೂ ಅಲ್ಲ, ಬೇರೆಯವ್ರ ಕಂಪ್ನಿಗೆ ಆ್ಯಸ್ ಎ ಗೆಸ್ಟ್ ಆಗಿ ಹೋಗಿದ್ರು ಅವರು.
ಬೇರೆ ಕಂಪನಿಗಳೆಲ್ಲವೂ ಆರ್ಥಿಕ ಸಮಸ್ಯೆ ಇದ್ದಾಗ ಹ್ಮ್. ಹೊಡಿರ್ಲಿ ರಾಜು ತಾಳಿಕೋಟಿಗೆ ಫೋನ್ ಮಾಲೀಕರು, ಹ್ಮ್. ಎಲ್ಲಿದ್ದೀರಾ ಜನ, ಹ್ಮ್. ಫುಲ್ ಲಾಸ್ನಾಗದಿ, ಒಂದು 2 ದಿವಸ ಕಲಿಯೋದು ಕೊಡ್ಕ ಮಾಡಿಕೊಡ್ರಲ್ಲ. ಸರಿ, ಎಷ್ಟೋ ಕಂಪ್ನಿ ಓನರ್ಸ್ಗಳು ಅದ್ರ ಮೇಲೆ ಬದುಕಿದ್ದಾರೆ ಸರ್. ಅವ್ರು ಇವತ್ತು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಂತೂ ನೋಡಿರೋದು, ಕೆಲವೊಬ್ರು ಹೇಳ್ಕೊತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ ಅಷ್ಟೇ.